ಬಂಧುಗಳೇ, ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾಕಪ್ಪ ಮಾತಾಡ್ತಲ್ಲ ಮಿಸ್ಟರ್ ಪ್ರತಿಭೀಶ್ವರ್? ನಿಮ್ ತಾಲೂಕಿಗೆ ದೋರೆ ದಾಳ ಹೋಗ್ತಾ ಇದೆ, ಎಲ್ಲಾ ಕಡೆ ಹೆಸರಿಗೋಸ್ಕರ ಹೋಗಿ ಭಾಷಣ ಮಾಡ್ತೀವಿ ಬಿಟ್ರೆ ಸ್ವಯಂರಿತವಾಗಿ ಮನುಷ್ಯನ ಜೀವನಕ್ಕೋಸ್ಕರ ಭಾಷಣ ಮಾಡ್ತಕ್ಕಂಥ ನೀವು ಕಲೀಲೇ ಇಲ್ಲ. ಒಂದೇ ಒಂದಿನ ಕೇಸಿ ವಲಯ ಬಗ್ಗೆ, ನೀರಿನ ಬಗ್ಗೆ, ಹೋರಾಟದ ಬಗ್ಗೆ ತಾಲೂಕಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡೋಂತ ಅವಕಾಶ ಸಿಕ್ಲೇ ಅಲ್ವಾ? ಬರೀ ಖಾಲಿ ಭಾಷಣ ಮಾಡೋದ್ರಿಂದ ಸಕ್ಸಸ್ ಆಗಲ್ಲ ಬಂಧುಗಳೇ. ಯಾರೋ ಒಬ್ಬ ಕಂದಾಯ ಸಚಿವರು ಅಯೋಗ್ಯ ಅವರು ಕೃಷ್ಣ ಬೈರೇಗೌಡ ಅಂತೇಳಿ ಹೇಳ್ತಾರೆ, ಆತ ವಿಶ್ವಸಂಸ್ಥೆಯಿಂದ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೀವಿ ಅಂತೇಳಿ. ಅಯೋಗ್ಯ ಮಂತ್ರಿ, ನಿನ್ನ ಮರ್ಯಾದೆ ಇದ್ರೆ ದಿನ ಬೆಳಗ್ಗೆ ನೀರು ತಗೊಂಡು ಯೂಸ್ ಮಾಡಿ ತೋರಿಸು, ಬಡವ ತಲೆ ಮೇಲೆ ಆಗಂತ ಕೆಲಸ ಯಾಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಆತರ ಕೇಳಬೇಕಾಗ್ತದೆ. ಇವತ್ತು ಬಂಧುಗಳು, ಇಷ್ಟೆಲ್ಲ ಗೊಂದಲ ಇದ್ರು ಕೂಡ, ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಈ ರಾಜ್ಯದ ಮರಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೊನ್ನೆನೂ ಕೂಡ ಹಣ ಬಿಡುಗಡೆ ಮಾಡೋರೆ. ಅವ್ರಿಗೇನು ಮರಿ ಐತಾ ಅಥವಾ ಬರೋ ಜೀವನ ಚೆಲ್ಲ ನಡೆದಂತಕ್ಕಂಥ ಅರ್ಥ ಮಾಡಬೇಕಾಗ್ತದೆ. ಈ ಕ್ಷೇತ್ರ ಶಾಸಕರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ ಮಿಸ್ಟರ್ ಪ್ರತಿಭೀಶ್ವರ್ ಅವರೇ, ನಿಮ್ಮ ಸಿದ್ದರಾಮಯ್ಯನಿಗೆ ಹೇಳಿ ಅತಿ ಶೀಘ್ರವಾಗಿ ಕೊಳಚೆ ನೀರನ್ನ ಯಾವ ಡಿಸ್ಟಿಕ್ ಯಾವ ತಾಲೂಕಿಗೆ ಬಿಡುಗಡೆ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಧಾನಸಭೆಯಲ್ಲಿ ಮಾತಾಡಬೇಕಾಗ್ತದೆ ಬಂಧುಗಳೇ. ಆ ಕಾರಣ ಇವತ್ತು ಹರೀಶ್ ಕೆ ರೆಡ್ಡಿ ಅವರು ಏನು ಈ ಹೋರಾಟ ನಂಬ್ಕೊಂಡವ್ರೆ, ನಮ್ಮ ತಾಲೂಕಿಂದ ಸಂಪೂರ್ಣವಾದ ಬೆಂಬಲ ಪ್ರತಿ ಕ್ಷಣವೂ ಕೊಡೋಕೆ ನಾವು ರೆಡಿ ಇದ್ದೀವಿ. ಅದು ನೈಟ್ ಆಗಲಿ, ಹಗಲಾಗಲಿ, ರಾತ್ರಿ ಆಗಲಿ, ಪ್ರತಿ ಗಂಟೆಲೂ ಕೂಡ ಆತನ ಜೊತೆ ನಿಂತು ಸಂಪೂರ್ಣ ಬೆಂಬಲ ಸೂಚನೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುಗಳೇ. ಇವತ್ತಿಗೆ ಸೇರಿರ್ತಕ್ಕಂಥ ಜನಗಳೇ, ಸ್ವಾಭಿಮಾನಿ ಜನಗಳು, ಈ ಬದುಕಿನ ಉದ್ಯೋಗಕ್ಕೋಸ್ಕರ ಸೇರಿರ್ತಕ್ಕಂಥವ್ರು. ರಾಜಕಾರಣಿಗಳು ಕೇವಲ ಖಾಲಿ ಭಾಷಣಕ್ಕೋಸ್ಕರ ಸೀಮಿತ ಆಗಿರ್ತಾರೆ ಬಿಟ್ರೆ ನಮ್ಮ ಬದುಕಿ ಯಾವತ್ತೂ ಕೂಡ ಆಸರೆ ಆಗಿರಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಆದ ಕಾರಣ ನೀವು ಅರ್ಥ ಮಾಡ್ಕೊಳ್ಳಿ. ಕೊನೆಯದಾಗಿ ಎರಡು ಮಾತನ್ನು ನನ್ನ ಮಾತು ಹೇಳಿಕೆ ಬಯಸ್ತೀನಿ. ಈ ಬೆಂಗಳೂರು ಜನ ತಿಳ್ಕೊಂಡಿರ್ಬೋದು, ನಮ್ಮಲ್ಲಿ ಬಿಡ್ತಕ್ಕಂಥ ಕೊಳಚೆ ನೀರು ತಂಡ ಯಾರು ಹಣ ಹೋಗ್ಲಿ ಅಂತೇಳಿ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಬೆಳೆಯತಕ್ಕಂಥ ತರಕಾರಿ, ರಾಗಿ, ಭತ್ತ, ಎಳ್ನೀರು ಪ್ರತಿಯೊಂದನ್ನು ಕೂಡ ನೀವು ಯೂಸ್ ಮಾಡ್ಬೇಕಾಗ್ತದೆ. ಇವತ್ತಲ್ಲ ನಾಳೆ ಸುತ್ತಿ ಬಳಸಿ ನಿಮ್ಗೆ ಹೊಡಿಲಿಲ್ಲ ಅದಂದ್ರೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಇವತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗ್ತದೆ ರಾಜ್ಯ ಸರ್ಕಾರ. ಇವತ್ತು ತಮಿಳುನಾಡಲ್ಲಿ ಬಂದವರು ನಿಮಗೆ ಗೊತ್ತಿರಲಿ, ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಬೇಡ ಅಂತ ಇರ್ತಕ್ಕಂಥ ಕೊಳಚೆ ನೀರನ್ನ ಈ 3 ಡಿಸ್ಟಿಕ್ಕಿಗೆ ಬಿಟ್ಟವ್ರೆ. ಆದ ಕಾರಣ ಇವತ್ತು ಈ ಹೋರಾಟದಿಂದ ಹೆಚ್ಚಿಗೆ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಶುದ್ಧವಾದ ಪರಿಶುದ್ಧವಾದ ನೀರು ಕೊಡೋದಾದ್ರೆ ಕೊಡ್ಲಿ, ಈ ಕೊಳಚೆ ನೀರು ಯಾವುದೇ ಶುದ್ಧೀಕರಣ ಆದ್ರೂ ಕೂಡ ನಮ್ಮ ಡಿಸ್ಟಿಕ್ಕಿಗೆ ಬೇಡ ಅಂತಕ್ಕಂಥದ್ದು ನಮ್ಮೆಲ್ಲರೂ ಹೋರಾಟ ಬಂಧುಗಳೇ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇವತ್ತು ಪಾದಯಾತ್ರೆ ಸಕ್ಸಸ್ ಆಗೈತೆ. ಇವರು ಅವ್ರ ಸ್ವಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಜನಗಳ ಬದುಕಿಗೋಸ್ಕರ ಹರೀಶ್ ರೆಡ್ಡಿ ಹೋರಾಟ ಮಾಡ್ತಾ ಇರತಕ್ಕಂಥ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಹರೀಶ್ ರೆಡ್ಡಿ ಅವರೇ, ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ. ನಾವು ಪ್ರಾಣ ಕೊಟ್ಟರೂ ಸರಿನೇ, ನೀವು ಯಾವ ರೀತಿ ಕರೆ ಕೊಟ್ಟರು ಕೂಡ ನೀವು ಮಿತಿಲಿರ್ತೀಗಂತ ಮಾತನ್ನು ಹೇಳಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಕೊಟ್ಟ ಎಲ್ಲ ತಂಡವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾವ ಪುರುಷಾರ್ಥಕ್ಕೋಸ್ಕರ ಹೋರಾಟ ಅಂತ ನೀವು ಅನ್ಕೊಂಡಿರ್ಬೇಕು. ಬಹುಶಃ ಹರೀಶ್ ರೆಡ್ಡಿ ಅವರಿಗೆ ಹೋರಾಟ ಮಾಡಲಿಲ್ಲ ಮುಂದಿನ ಪೀಳಿಗೆ ನಾವು ಯಾವುದೇ ಕಾರಣಕ್ಕೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಈ ಹೋರಾಟ ಯಾವತ್ತೂ ನಡಿಬೇಕಾಗಿತ್ತು. ಯಾವಾಗ ಕೊಳಚೆ ನೀರು ಕೇಸಿ ಮೇಲೆ ನೀರು ತಾಲೂಕಿಗೆ ಬಿಡ್ತೀವಿ ಅಂತ ಹೊರಟಲ್ಲ, ಅವ್ರು ಯಾವ ರಾಜಕಾರಣಿ ಆಗಿಲ್ಲ ಅವಕಾಶ ಮಾಡಿಕೊಡ್ಬೋದಾಗಿತ್ತು ಬಂಧುಗಳೇ. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ಇವತ್ತು ನಮ್ಮ ಬದುಕಿಗೋಸ್ಕರ, ಬದುಕು ಕಟ್ಟಲಿಗೋಸ್ಕರ ಹೋರಾಟ ಮಾಡ್ಬೇಕಾದ ಪರಿಸ್ಥಿತಿ ಎಲ್ಲ ವಿದ್ಯೆ ಬಂಧುಗಳೇ. ಒಂದು ಯೋಚನೆ ಮಾಡಿ, ಎಲ್ಲಿಂದ ಬರ್ತಾ ಇರ್ತಕ್ಕಂಥ ಕೇಶಿವಲ್ಲಿ ನೀರು ಬೆಂಗಳೂರಲ್ಲಿ ತೊಳೆದಿತ್ತು, ಕೊಚ್ಚೆ ನೀರು, ಕಕ್ಕಸ್ ನೀರು, ಹಾಸ್ಪಿಟಲ್ ಕೆಮಿಕಲ್ ನೀರೆಲ್ಲನೂ ಕೂಡ ನಮ್ಮ ಬಂದ್ಬಿಟ್ಟು ನಮ್ಮ ಜೀವ ಜೊತೆ ಆಟಾಡ್ತಕ್ಕಂಥ ಈ ಸರ್ಕಾರ ಹೋಗಿ ಹೋರಾಟ ಮಾಡಬೇಕಾಗ್ತದೆ ಬಂಧುಗಳೇ. ಇವತ್ತು ಎಲ್ಲಾ ಕಾರಣಕ್ಕೂ ಕೂಡ ಇದ್ರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಭವಿಷ್ಯದಲ್ಲಿ ದಾರಿನೇ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಪ್ರಶ್ನೆ ಮಾಡಿ, ಇರ್ತಕ್ಕಂಥ 224 ಜನ MLAಗಳು ಯಾವನೋ ಒಬ್ಬ ತೋಟ ಮರಿಗೆಲ್ಲ ಒಂದು ಬೆಳೆ ಬೆಳಕ್ಕೆ ಹೋಗ್ತಾ ಇಲ್ಲ. ಎಲ್ಲರ ಮನೆಯೂ ಕೂಡ ಸ್ನಾನ ಮಾಡೋದ್ರಿಂದ ಹಿಡಿದು ಅವ್ನು ತೊಳೆಯತಕ್ಕರು ಕೂಡ ಬಿಸ್ಲರಿ ಯೂಸ್ ಮಾಡ್ಕೊಂತಾರೆ. ನಾವು ಬಡವರಾಗಿ ಆ ಭಗವಂತ ಬಿಡ್ತಕ್ಕಂಥ ನೀರನ್ನು ಯೂಸ್ ಮಾಡ್ಕೊಡಿ ಅಂತ ಕೇಳಿದ್ರೆ ಎಲ್ಲ ಯೂಸ್ ಮಾಡಿರ್ತಕ್ಕಂಥ ಗಲೀಜ್ ನೀರ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಹಂಚಕ್ಕೆ ಅಂತ ಹೊರಟವ್ರೆ ಬಂಧುಗಳೇ. ಆದ ಕಾರಣ ಎಲ್ಲರ ಪ್ರತಿಯೊಬ್ಬರ ಸ್ವಾಭಿಮಾನದ ಬದುಕಿದು ನಾವು ನೆಲಮಲದಲ್ಲಿ ಕಾರ್ಯಕ್ರಮ ನಮ್ಮ ಅಂದನಪ್ಪ ನೇತೃತ್ವದಲ್ಲಿ ಮಾಡಲಿಲ್ಲ ಅಂದಿದ್ರೆ ಮುಂದೆ ಒಂದು ಸಲ ಇವತ್ತಲ್ಲ ಇದೇ ಗತಿ ಬತ್ತಿದ್ದು ಅಂತಕ್ಕಂಥ ವ್ಯಕ್ತ ಮಾಡಬೇಕಾಗ್ತದೆ ಬಂಧುಗಳೇ. ಆದ ಕಾರಣ ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲ ಸಹಕಾರ ಸಂಪೂರ್ಣವಾಗಿ ಹರೀಶ್ ರೆಡ್ಡಿ ಅವರು ಕೊಡಬೇಕು. ಮುಂದಿನ ಎಲ್ಲಾ ರೀತಿಯಾದ ಈ ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ.